ಚಿಕ್ಕೋಡಿ ಪಟ್ಟಣದ ಇಂದಿರಾನಗರದಲ್ಲಿರುವ ಪಿಎಂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಅತಿ ಅದ್ದೂರಿಯಾಗಿ ಜರುಗಿದ್ದು, ಈ ಕಾರ್ಯಕ್ರಮ ಪ್ರತಿ ವರ್ಷ ತಪ್ಪದೆ ಇದೇ ತರನಾಗಿ ಜರುಗುತ್ತದೆ. ಈ ವರ್ಷ ಕೂಡ ಸ್ವಾಗತ ಗೀತೆ ಪ್ರಾರಂಭಿಸಿ ವಿದ್ಯಾರ್ಥಿಗಳ ಪೋಷಕರು, ಉಪನ್ಯಾಸಕರು ಸೇರಿದಂತೆ ನಗರದ ನಾಗರಿಕರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಜರುಗಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸರಸ್ವತಿ ಫೋಟೋಗೆ ಪೂಜೆ ಮಾಡಿ ದೀಪ ಹಚ್ಚುವುದರ ಮೂಲಕ ಪ್ರಾರಂಭಗೊಂಡಿದ್ದು, ನಂತರ ವೇದಿಕೆಯ ಮೇಲೆ ಉಪಸ್ಥಿತರಿರುವವರು ಅತಿಥಿಗಳಿಗೆ ಹೂಗುಚ್ಛ ನೀಡಿ ಸತ್ಕರಿಸಿ ಸನ್ಮಾನಿಸಲಾಗಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಚಿಕ್ಕೋಡಿ ಎಂಟಿ ಜನಗೌಡರ್, ಶ್ರೀಯುತ ನಿವೃತ್ತ ಮುಖ್ಯ ಉಪಾಧ್ಯಾಯಕರು ಎಸ್ಆರ್ ಡೋಂಗರೆ ಮತ್ತು ಡಯಟ್ ಉಪನ್ಯಾಸಕರಾದ ಚಿಕ್ಕೋಡಿ ಎಸ್ಎ ದೇವಋಷಿ ಸೇರಿದಂತೆ ಇತರರು ಕೂಡ ಮಾತನಾಡಿದ್ದು, ಈ ಸಂದರ್ಭದಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಯಾವುದಾದರೂ ಪ್ರಾಥಮಿಕ ಶಾಲೆ ಇದ್ದರೆ ಅದು ಇಂದಿರಾನಗರ ಶಾಲೆ ಮಾತ್ರ. ಏಕೆಂದರೆ ಪ್ರತಿ ವರ್ಷ ವಾರ್ಷಿಕ ಸ್ನೇಹ ಸಮ್ಮೇಳನ ಚಿರುಪಿಲಿ ಕಲರವ ಕಾರ್ಯಕ್ರಮ ಹರ್ಷದಿಂದ ಎಲ್ಲ ವಿದ್ಯಾರ್ಥಿಗಳ ಪೋಷಕರಿಗೆ ಅದ್ಭುತವಾದ ಮನರಂಜನೆಯೊಂದಿಗೆ ಬಹುಮಾನಗಳನ್ನು ವಿತರಿಸಿ ಜನರ ಮೆಚ್ಚುಗೆ ಕಾರಣರಾಗಿದ್ದಾರೆ ಎಂದು ಮಾತನಾಡಿದ್ದಾರೆ. ನಂತರ ಮಾತನಾಡಿದ ಜನಗೌಡರ್, ಯಾವುದೇ ಒಂದು ಸರ್ಕಾರಿ ಶಾಲೆ ಒಳಗೆ ಸುಮಾರು 37 ವರ್ಷ ಸರ್ವಿಸ್ ಮಾಡಿದ ನಂತರ ಅನೇಕ ಶಾಲೆಗಳಿಗೆ ಅತಿಥಿಗಳಿಗೆ ಹೋದಾಗ ಸರ್ಕಾರಿ ಶಾಲೆಗಳಲ್ಲಿ ಈ ಪ್ರಕಾರ ಲೌಡ್ ಸ್ಪೀಕರ್ ಹಚ್ಚಿ ಆಸನಗಳ ವ್ಯವಸ್ಥೆ ಮಾಡಿ ಎಲ್ಲ ಪಾಲಕರನ್ನ ಕರೆಸಿ ವಾರ್ಷಿಕೋತ್ಸವ ಮಾಡ್ತಿದ್ರೆ ಯಾವುದಾದ್ರೂ ಶಾಲೆ ಇದ್ರೆ ನಾನು ನೋಡಿದ್ದು ಇದೇ ಮೊದಲ ಸಲ ಇಂದಿರಾನಗರದ ಶಾಲೆ. ಭಾಳ ಖುಷಿ ಅನಿಸ್ತದೆ ನನಗೆ. ಸುಮಾರು 37 ವರ್ಷಗಳ ಕಾಲ 5,000 ಕಾರ್ಯಕ್ರಮಗಳನ್ನ ಕರ್ನಾಟಕದಲ್ಲಿ, ಇಡೀ ಕರ್ನಾಟಕ ಮಹಾರಾಷ್ಟ್ರದೊಳಗೆ ಕೊಟ್ಟಾಗ ಪ್ರಾಥಮಿಕ ಶಾಲೆಗಳನ್ನ ಭೇಟಿ ಕೊಟ್ಟಿದ್ದೆ. ಆದ್ರೆ ಖುಷಿ ಏನಪ್ಪ ಅಂತಂದ್ರೆ ಇಷ್ಟು ಜನ ಪಾಲಕರು ಬಂದಿದ್ದಾರೆ ಇಲ್ಲಿ. ನಾನು ದೇವರಿಸ ಸರ್ ಮಾತಾಡುವಾಗ ಇಂದಿರಾನಗರದೊಳಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಚಾಲೂ ಆಗಿದೆ ಇಲ್ಲಿ. ಪಾಲಕರು ಬಂದವರು ಈಗ ನಮ್ಮ ತಾಯಂದ್ರು ಬಂದಾರಲ್ಲ, ಅವ್ರ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಅದಾರೋ ಕನ್ನಡ ಮೀಡಿಯಂ ಸ್ಕೂಲ್ ಇದಾರೋ ಗೊತ್ತಿಲ್ಲ. ಆದ್ರೆ ನಮ್ಮ ಅನಿಸಿಕೆ ಅಂದ್ರೆ ಏನ, ಯಾವ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಬಂದಾರಲ್ಲ ಆ ತಾಯಂದ್ರೆ ಇಲ್ಲಿ ಹೆಚ್ಚು ಕಾಣಿಸ್ತಾರ ಅನ್ನೋದು ನನಗೆ ಗೊತ್ತದೆ. ಅವ್ರ ಲಕ್ಷದೆ ಅವ್ರು ನಗ್ತಾರ ಅಂದ ಬಳಕ ಅವ್ರಿಗೆ ಗೊತ್ತದೆ ಯಾರದಾರ ಅನ್ನೋದನ್ನ. ಸಾಮಾನ್ಯವಾಗಿ ನೀವು ಏನೇ ಮಾಡ್ರಿ, ಹೆಂಗ ಮಾಡ್ರಿ, ಆದ್ರೆ ಮಕ್ಕಳ ಕಡೆ ಗಮನ ಇಡ್ರಿ. ಒಂದು ವಿಷಯ ಬರ್ತದೆ ವಚನ ಸಾಹಿತ್ಯೊಳಗೆ, ಮಧುರ ಗುಣವ ಇರುವೆ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು, ಹವೆಯ ಗುಣವ ಹಾವು ಬಲ್ಲದು, ಮಾನವನಾಗಿ ಶಿವಧ್ಯಾನ ಶಿವಚಿಂತೆ ಇಲ್ಲದಿದ್ದರೆ ಆ ಹಾವು ಕೋಳಿಗಳಕ್ಕಿಂತ ಕರಕಷ್ಟ ಕಾಣ ಕಲಿದೇವರ ದೇವ. ಮಡಿವಾಳ ಮಾಚಿದೇವರ ಈ ವಚನ. ಹಾವಿಗೆ ಗೊತ್ತದೆ ಯಾವ ಹಾದಿಲಿ ಹೋಗ್ಬೇಕು ಅನ್ನೋದನ್ನು. ಯಾರಾದ್ರೂ ಮುಂದೆ ಬಂದ್ರೆ ಹಾವು ಹಾದಿ ಬಿಡ್ತದೆ. ಸಪ್ಪಳು ಬಂದ್ರೆ ಯಾವ ಗಿಡದಾಗ ಯಾವ ಹಣ್ಣು ಐತೆ ಅನ್ನೋದನ್ನ ಮ್ಯಾಗ ಏರೋ ಅವಶ್ಯಕತೆ ಇಲ್ಲ. ಕೆಳಗೆ ಬೇರದ ವಾಸನೆ ನೋಡಿದರೆ ಇರಿವಿ ಗೊತ್ತಾಗ್ತದೆ ಮೇಲೆ ಹಣ್ಣು ಅದೋ ಇಲ್ಲ ಅನ್ನೋದನ್ನ. ಕೋಳಿಗೆ ಯಾರು ಗಡಿಯಾರ ಕೊಟ್ಟಿಲ್ಲ, ಆದ್ರೆ ಯಾವ ಟೈಮಿಗೆ ಒದರ್ಬೇಕು ಅನ್ನೋದು ಗೊತ್ತದೆ. ಹಾಗೆ ಮನುಷ್ಯನಾದ ನಂತರ ಯಾವ ರೀತಿ ಇರಬೇಕು, ಸಂಸ್ಕಾರ ಹೆಂಗಿರಬೇಕು ಅನ್ನೋದು ತಿಳಿದಿದ್ರೆ ಆ ಹಾವು ಕೋಳಿಗಳಕ್ಕಿಂತ ಕನಿಷ್ಠರಾಗ್ತೀವಿ ನಾವು. ದಯವಿಟ್ಟು ಅದನ್ನು ತಿಳ್ಕೊಂಡು ನಾವು ಹೋಗ್ಬೇಕಾಗ್ತದೆ. ಭಾಳ ಖುಷಿ ಏನಪ್ಪ ಅಂತಂದ್ರೆ STM ಅಧ್ಯಕ್ಷರು ಈಗ ಮೊಬೈಲ್ದಾಗ ತೋರಿಸಿದ್ರು ಏನ ಹಳ್ಳಿಯ ಸೊಡಗನ್ನ ಇಲ್ಲಿ ಮಾಡಿದ್ರು ಅಂತೇಳಿ ಭಾಳ ಖುಷಿ ಅನಿಸ್ತಾರೆ. ರಾಶಿ ಮಾಡುವಂತ ಒಂದು ಚಿತ್ರವನ್ನ ಇಲ್ಲಿ ಮಾಡಿದ್ರಿ ಅನ್ನೋದಕ್ಕೆ ನನಗೆ ಭಾಳ ಖುಷಿ ಅನಿಸ್ತು. ಅದನ್ನ ನೋಡಿ ನೆನಪಾತು. ಈಗಿನ ತಾಯಿ ಅಂದ್ರೆ ಎದ್ದ ನಂತರ ಕೈಯಾಗ ಮೊಬೈಲ್ ಇರ್ತಾವ. ಹುಡುಗರು ಹೋಮ್ವರ್ಕ್ ತೋರ್ಸಕ್ ಬಂದ್ರೆ ಹೋಮ್ವರ್ಕ್ ತೋರಿಸ್ಬೇಡ, ಅಲ್ಲಿ ಧಾರಾವಾಹಿ ಒಳಗೆ ಅಡ್ವರ್ಟೈಸ್ ಹತ್ತಬೇಕು, ಅವಾಗ ನೀನು ಹೋಮ್ವರ್ಕ್ ನೋಡ್ತಾನ ತಿಳ್ಕೊಂಡು ತಾಯಿಯಂದರು ಆ ಕಡೆ ಮೊಬೈಲ್ನಾಗ ಹೋಗ್ಬೇಡ್ರಿ. ದಯವಿಟ್ಟು ಮಕ್ಕಳಿಗೆ ಮೊಬೈಲ್ ಕೊಡ್ಬೇಡ್ರಿ, ಟಿವಿ ನೋಡ್ಕೊಂಡು ಮಕ್ಕಳಿಗೆ ಹೇಳ್ಬೇಡ್ರಿ. ಮೊದಲಿನ ತಾಯಿಯಂದ್ರೆ ಹೆಂಗಿದ್ರು ಅನ್ನೋದೊಂದು ಮಾತು ಹೇಳ್ತಾನೆ. ಅವ್ರು ಎದ್ದ ನಂತರ 3 ಮನ ಚಾಳ ತಗೊಂಡು 3 ಗಂಟೆಗೆ ಎದ್ದು ಬಿಸ್ಕೊತ್ ಕೂತ್ರೆ ಮಕ್ಕಳಿಗೆ ಸಂಸ್ಕಾರ ಬರ್ತಿತ್ತು. ಅದನ್ನ ನೋಡಿ ನಾವು ಕಲ್ತಿದ್ದು. ಮೊದಲಿನ ತಾಯಿ ಇಲಕಲ ಸಾಡಿ ಯಾದವಾಡಿ ಕುಂಸ ಹನಿ ತುಂಬ ಸೆರಗ, ಅದ ತಲೆ ತುಂಬ ಸೆರಗ, ಹನಿ ತುಂಬ ಕುಂಕುಮ ಹಚ್ಕೊಂಡು ಬಿಸ್ಕೊಂಡು ಕೂತು ಬೀಸ್ತಿದ್ರೆ ತೊಟ್ಲಾನ ಕೂಸು ಅಲ್ಲೇ ಮಲಗ್ತಿತ್ತು. ಕೂಸು ಅಡ್ಡಾಕ ಕೂಸನ್ನ ಸುತ್ತ ಕೌಂದಿ ಹೊಚ್ಕೊಂಡು ಮಲ್ಕೋತಿದ್ದ. ಅಷ್ಟು ಚಂದ ಹಾಡ್ತಿದ್ರು ಅವರು. ಈಗಿನವ್ರಿಗೆ ಹಾಡಕ್ ಬರೋದಿಲ್ಲ, ಹೆಂಗೆ ಹಾಡ್ತಿದ್ರು ನೋಡು. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳು ಜೀರಿಗೆ ಬೆಳೆಯೋಳ, ಎಳು ಜೀರಿಗೆ ಬೆಳೆಯೋಳ ಭೂತಾಯ ಎದ್ದೊಂದು ಗಳಿಗೆ ನೆನೆದೇನು. ಹಿಂಗೆ ದೇವ್ರ ಹೆಸರು ತಗೊಂಡು ಚಾಲು ಮಾಡಿ ಇವ್ರು ಮೊಬೈಲ್ ನೋಡ್ಕೊಂಡು ಚಾಲು ಮಾಡ್ತಾರೆ. ದಯವಿಟ್ಟು ಮಕ್ಕಳ ಜೊತೆ ಮೊಬೈಲ್ ಆಡಬೇಡ್ರಿ, ಮಕ್ಕಳಿಗೆ ಮೊಬೈಲ್ ಕೊಡಬೇಡ್ರಿ. ಇಂದಾನ ಶಶಿಕಾಂತ್ ಕಾಂಬ್ಳೆ ಸರ್ ಅವರೇ, ಈ ಭಾಗದ ಪುರಸಭೆ ಸದಸ್ಯರಾದಂಥ ಜಮಾದಾರ್ ಮೇಡಮ್ ಅವರೇ,
ಇನ್ನೊಬ್ಬ ಯುವ ಧುರೀಣರು ನಾಯಕರಾದಂಥ ಶಬೀರ್ ಜಮಾದಾರ್ ಸರ್ ಅವರೇ, ಡೋಂಗ್ರೆ ಸರ್ ಅವರೇ, ದೇವರಸಿ ಸರ್ ಅವರೇ, ಕಡ್ ಸರ್ ಅವರೇ, ಮಾನ್ಯ ಸರ್, ನಮ್ಮ ಇಂದಿರಾನಗರ ಶಾಲೆಯ ಒಂದು ಮಾದರಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ಶಾಲೆಯಲ್ಲಿ LKG ಇಂದ 8ನೇ ತರಗತಿವರೆಗೆ ವರ್ಗಗಳದಾವ. ಇನ್ನೊಂದು ವಿಶೇಷ ಏನಂತಂದ್ರೆ ಈ ಶಾಲೆಯಲ್ಲಿ ಇಂಗ್ಲೀಷ್ ಮಾಧ್ಯಮ ಕೂಡ ಏನಿದೆ ಈಗಾಗಲೇ ಪ್ರಾರಂಭ ಆಗಿದೆ, ಉನ್ನತ ಚೆನ್ನಾಗಿ ನಡೀತಾ ಇದೆ. ಯಾಕಂತಂದ್ರೆ ಈ ಸಮಾಜದ ಎಲ್ಲ ವರ್ಗದ ಮಕ್ಕಳಿಗೂ ಅವರು ಬಯಸಿದಂಥ ಶಿಕ್ಷಣ ಸಿಗಬೇಕಂತಂದ್ರೆ ಅದು ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ. ಸರ್ಕಾರಿ ಶಾಲೆಗಳಲ್ಲಿ ಸಾಕಷ್ಟು ಸೌಲಭ್ಯಗಳನ್ನು ನಾವು ಸರ್ಕಾರ ಕೊಡ್ಮಾಡ್ತಿದೆ. ಅದರ ಸದುಪಯೋಗವನ್ನು ನಾವೆಲ್ಲರೂ ಏನು ಮಾಡ್ಕೋಬೇಕು, ಪಡ್ಕೋಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಏನು ಅಂತಂದರೆ ನಮ್ಮ ಇಂದಿರಾನಗರ ಶಾಲೆ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋ ಹಾಗೆ ಬೆಳೀತಾ ಇರೋದಕ್ಕೆ ತಮ್ಮೆಲ್ಲ ಪ್ರೋತ್ಸಾಹ ಬೇಕು. ಯಾಕಂದ್ರೆ ಸರ್ಕಾರಿ ಶಾಲೆಗಳು ಬೆಳಿಬೇಕಾದ್ರೆ ಸಾರ್ವಜನಿಕರ ಸಹಾಯ, ಆಮೇಲೆ ಈ ಭಾಗದ ಪುರಸಭೆ ಸದಸ್ಯರ ಸಹಾಯನೂ ಭಾಳಷ್ಟಿದೆ. ಅವರು ಈಗ ತಾನೇ ಹೇಳಿದಂಗೆ ಭಾಳಷ್ಟು ಈ ಶಾಲೆ ಸಹಾಯ ಸಹಕಾರವನ್ನು ಮಾಡ್ಕೊತ ಬಂದಿದ್ದಾರೆ. ನಾವು ನೋಡಿದಾಗೆ ಈ ಶಾಲೆಯಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ತಾವು ಕೂಡ ಏನಂತಂದ್ರೆ ಸರ್ಕಾರಿ ಶಾಲೆಯಲ್ಲಿ ನಮ್ಮ ಮಕ್ಕಳು ಓದುತ್ತಾ ಇದ್ದಾರೆ ಅಂತಂದ್ರೆ ಈ ಶಾಲೆಯನ್ನು ನಾವು ಅಭಿವೃದ್ಧಿ ಪಡಿಬೇಕಾದ್ರೆ ನಮ್ಮದೇ ಆದಂಥ ಕೊಡುಗೆಯನ್ನು ಕೊಡಬೇಕಾಗ್ತದೆ. ಈ ಹೊರಗಡೆ ನೀವು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ಅಡ್ಮಿಷನ್ ಮಾಡಬೇಕಾದ್ರೆ ಅಲ್ಲಿ ಫೀ ವ್ಯವಸ್ಥೆ ಎಷ್ಟಿದೆ ಅಂತ ತಮಗೂ ಗೊತ್ತಿದೆ. ಆದರೆ ಇಲ್ಲಿ ನಮ್ಮಲ್ಲಿ ಏನಂತಂದ್ರೆ ಯಾವುದೇ ಫೀ ಇಲ್ಲ, ಎಲ್ಲವೂ ಉಚಿತವಾಗಿದೆ. ಪಠ್ಯ ಪುಸ್ತಕ, ಸಮವಸ್ತ್ರ, ಶೂ, ಸಾಕ್ಸ್, ಆಮೇಲೆ ಮಧ್ಯಾಹ್ನ ಉಪಹಾರ ಯೋಜನೆ, ಭಾಳಷ್ಟು ಯೋಜನೆಗಳ ಇಲ್ಲಿ ಪುಕ್ಕಟೆಯಾಗಿ ಸಿಗೋದ್ರ ಜೊತೆಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಸಿಗ್ತಾ ಇದೆ. ಇನ್ನೊಂದು ನಮಗೆ ಈ ಶಿಕ್ಷಣ ಜೊತೆಗೆ ಇವತ್ತಿನ ಯುವ ಪೀಳಿಗೆಗೆ ಏನಾಗಬೇಕಾಗಿತ್ತು ಅಂತಂದ್ರೆ ನಮಗೆ ಸಂಸ್ಥೆಯಲ್ಲಿ ನಾನು 10 ವರ್ಷ ಹೈಸ್ಕೂಲದಲ್ಲಿ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಇಲ್ಲಿರ್ತಕ್ಕಂಥ ಒಂದು ಈ ಶಾಲೆಗೆ ಹೆಚ್ಚು ಕಾಳಜಿ ವಹಿಸಿರ್ತಕ್ಕಂಥ ಈ ನಮ್ಮ ವಾರ್ಡ್ ಮೆಂಬರ್ಸ್ಗಳಾಗಿರ್ತಕ್ಕಂಥ ಜಮಾದಾರ್ ಬಂಧುಗಳು ಇವತ್ತು ಈ ಶಾಲೆಯನ್ನು ಬಹಳಷ್ಟು ಒಂದು ಉತ್ತಮಕ್ಕೆ ಹೋಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಮತ್ತು ಹಗಲಿರುಳು ಇಲ್ಲಿರ್ತಕ್ಕಂಥ ಶಿಕ್ಷಣ ಮಟ್ಟ ಭಾಳ ಗುಣಮಟ್ಟದಾಗಿದೆ. ಯಾಕೆ ಅಂತಂದರೆ ಇಲ್ಲಿ ಇರ್ತಕ್ಕಂಥ ಇಲ್ಲಿ ಮಕ್ಕಳು ನನ್ನ ಶಾಲೆಗೆ ಬರ್ತಿದ್ದು ಹೈಸ್ಕೂಲ್ಗೆ. ಎಲ್ಲ ಹೈಸ್ಕೂಲ್ ವಿದ್ಯಾರ್ಥಿಗಳು ಯಾವ ಶಾಲೆಯ ವಿದ್ಯಾರ್ಥಿ ಅಂತ ಕೇಳಿದಾಗ ಈ ಇಂದಿರಾನಗರ ಶಾಲೆಯ ವಿದ್ಯಾರ್ಥಿಗಳು ಎಂದು ಹೇಳ್ತಿದ್ರು. ಅದಕ್ಕಾಗಿ ಇಲ್ಲಿರ್ತಕ್ಕಂಥ ಶಿಕ್ಷಕರು ಮತ್ತು ಮುಖ್ಯೋಪಾಧ್ಯಾಯರು ಭಾಳ ಕಾಳಜಿ ವಹಿಸಿ ಆ ಮಕ್ಕಳಿಗೆ ಪಾಠ ಬೋಧನೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಯಾವತ್ತೂ ಈ ಭಾಗದೊಳಗೆ ಈ ಇಂದಿರಾನಗರ ಶಾಲೆಯ ಒಂದು ಹೆಸರದ ನಾನು ಯಾವತ್ತೂ ಅಧಿಕಾರಿಗಳು ಕೂಡ ಮಾತಾಡ್ತಿರ್ತೀನಿ. ಈ ಇಂದಿರಾನಗರ ಶಾಲೆಗೆ ಹೋಗಬೇಕು, ಅಲ್ಲಿರ್ತಕ್ಕಂಥ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಒಂದು ಯಾವ ರೀತಿ ಬೋಧನೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ನೋಡಬೇಕಂತಕ್ಕಂಥದ್ದನ್ನು ನಾನು ಅಧಿಕಾರಿಗಳು ಕೂಡ ಯಾವತ್ತೂ ಮಾತಾಡ್ತಿರ್ತೀನಿ. ಈ ಪಾಲಕರಲ್ಲಿ ಒಂದು ನಾನು ವಿನಂತಿ ಮಾಡ್ಕೊಳ್ಳೋದೇನಂತಂದರೆ, ನಾನು ಎಲ್ಲಿ ಹೋದರೂ ಈ ಮಾತನ್ನು ಭಾಳ ಖಂಡಿತವಾಗಿ ಹೇಳ್ತಾ ಇದ್ದೇನೆ. ಈ ಬರು ದಿನಗಳಲ್ಲಿ ಅಂದರೆ ಈ ಬರ್ತಕ್ಕಂಥ ಪರೀಕ್ಷೆಗಳು ಭಾಳ ಕಠಿಣ ರೂಪದಲ್ಲಿ ಬರ್ತಾ ಇದ್ದಾವೆ. SLC ಪರೀಕ್ಷೆ ಅಂತೂ ಇವತ್ತು ವೆಬ್ ಕಾಸ್ಟಿಂಗ್ ಮುಖಾಂತರ ಬರ್ತಾ ಇದ್ದಾವೆ. ಇವತ್ತಿನ ಒಂದು ಉದಾಹರಣೆ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಕೆರೂರು ಹೈಸ್ಕೂಲದಲ್ಲಿ ಪರೀಕ್ಷೆ ನಡೆದಿತ್ತು. ಅಲ್ಲಿರ್ತಕ್ಕಂಥ ಒಂದು ವೆಬ್ ಕಾಸ್ಟಿಂಗ್ CC ಕ್ಯಾಮ್ರಾಗಳನ್ನು ನೋಡಿ BO ಆಫೀಸ್ನಲ್ಲಿ ಈ ಹುಡುಗ ಎದ್ದು ತಿರುಗಾಡ್ದನ, ಆ ಹುಡುಗ ಯಾಕೆ ಎದ್ದು ತಿರುಗಾಡ್ದನ ಅಂತಕ್ಕಂಥದ್ದು ಅಲ್ಲಿಂದ ಫೋನ್ ಕೆರೂರು ಹೈಸ್ಕೂಲ್ಗೆ ಬಂತು. ಸೊ ಇಂಥ ಒಂದು ಈ ಕಠಿಣ ಪರಿಸ್ಥಿತಿ ಒಳಗೆ ಈ ಪರೀಕ್ಷೆಗಳೆಲ್ಲ ನಡೆದವ. ಪಾಲಕರಲ್ಲಿ ಒಂದು ವಿನಂತಿ ಏನಂತಂದ್ರೆ, ನಮ್ಮೆಲ್ಲ ಶಿಕ್ಷಕರು ಇಲ್ಲಿರ್ತಕ್ಕಂಥ ಶಿಕ್ಷಕರು ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕಲಿಸ್ಲಿಕ್ಕೆ ಅತಿ ಉತ್ತಮ ರೀತಿಯಾಗಿ ಕಲಿಸ್ತಾ ಇದ್ದಾರೆ. ಅದಕ್ಕೆ ಪಾಲಕರು ಕೂಡ ಕೈ ಜೋಡಿಸ್ಬೇಕು. ಯಾವತ್ತೂ ಮಕ್ಕಳಿಗೆ ಮನೆಯಲ್ಲಿ ಹೋಮ್ವರ್ಕನ್ನು ಮಾಡಿಸ್ಲಿಕ್ಕೆ ಹೇಳಬೇಕು. ನಾನು ಬಹಳಷ್ಟು ಶಾಲೆಗಳಿಗೆ ಈ ಸಂದರ್ಭದಲ್ಲಿ ಸಾಬೀರ್ ಜಮಾದಾರ್ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದು ಪುರಸಭೆಯ ಸದಸ್ಯರು ಚಿಕ್ಕೋಡಿ ಇವರು ಭಾಗಿಯಾಗಿದ್ದು, ಇನ್ನು ಅವರ ತಾಯಿ ನೂರಜಾ ಜಮಾದಾರ್ ಈ ಶಾಲೆಯ ಮುಖ್ಯ ಉಪಾಧ್ಯಾಯಕರಾದಂತಹ DR ಚಲವಾದಿ ಬಿರಡಿ ಮತ್ತು ಶಿಕ್ಷಣ ಸಂಯೋಜಕರು ಇವರು ಹಾಜರಿದ್ದು ಅನೇಕರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, BV5 ನ್ಯೂಸ್ ಕನ್ನಡ, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.